ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನಮ್ಮ ಆ್ಯನಿವರ್ಸರಿ ದಿನ ಹಾನಿದು ಫೋಟೋಶೂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಸೊ ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ನನಗೆ ಡ್ರೀಮ್ ಇತ್ತು ಅವಳದು ಕೇಕ್ ಸ್ಮ್ಯಾಶ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕಾಗಿ ಅವಳದು ಇಂಡೋರ್ ಮತ್ತು ಔಟ್ಡೋರ್ ಎರಡು ಥೀಮಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹೇಗಿದ್ರು ಆ್ಯನಿವರ್ಸರಿ ದಿನ ಆದರೆ ಅಕ್ಕ ಅಚ್ಚು ಎಲ್ಲರೂ ಇರ್ತಾರಲ್ವ. ಸೊ ಹಾಗಾಗಿ ನಮ್ಮ ಭಾವನೂ ಬಂದಿದ್ದರು, ಬಟ್ ಅಪ್ಪಾಜಿ ಭಾವ ಎಲ್ಲರೂ ಮಿಸ್ ಆದರು. ಯಾಕಂದರೆ ಅವ್ರು ಬೆಂಗಳೂರಿಗೆ ಹೋದರು ಐಟಮ್ ತೊಗೊಂಡು ಬರಬೇಕು ಮೊಬೈಲೆಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವಿಷ್ಟು ಜನನೇ ಶೂಟ್ ಮಾಡಿಸ್ತಾ ಇದ್ದೀವಿ. ಔಟ್ಡೋರ್ ಬಂದುಬಿಟ್ಟು ನಾನು ಅರ್ಬನ್ ರೆಸಾರ್ಟಲ್ಲಿ ಶೂಟ್ ಮಾಡಿಸ್ತಿರೋದು. ಸೊ ಇಂಡೋರ್ ಬಂದುಬಿಟ್ಟು ಹ್ಯಾಂಡಿ ಸ್ಟೋರಲ್ಲಿ, ಅಲ್ಲಿಂದನೇ ಪ್ರಾಪ್ಸ್ ಎಲ್ಲನೂ ರೆಂಟಿಗೆ ತೊಗೊಂಬಂದಿದ್ದು. ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನೈಟು ಡಿನ್ನರ್ಗೆ ಹೊಕೋ ಬೈಟ್ಗೆ ಅಂತ ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಓವರಾಲಾಗಿ ಫುಡ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಫೋಟೋಶೂಟ್ದು ಬಂದುಬಿಟ್ಟು ಅರ್ಬನ್ ರೆಸಾರ್ಟಲ್ಲಿ ನೀವು ಯಾರಾದರೂ ಶೂಟ್ ಮಾಡಿಸ್ಬೇಕು ಅಂತ ಅಂದರೆ ಪರ್ ಅವರ್ ಅಲ್ಲಿ 1000 ರೂಪೀಸ್ನ ಚಾರ್ಜ್ ಮಾಡ್ತಾರೆ ನಿಮಗೆ. ಸೊ 1 ಅವರಲ್ಲಿ ನೀವು ಎಷ್ಟು ಶೂಟ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಪರ್ಮಿಷನ್ ಕೇಳಿದ್ರು ಮೇ ಬಿ ಎಕ್ಸ್ಟ್ರಾ ಟೈಮ್ ಕೊಡ್ಬೋದು ಅನಿಸುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು 1000 ರೂಪೀಸ್ನ ಪೇ ಮಾಡಿಬಿಟ್ಟು ಶೂಟ್ನ ಮಾಡಿಸಿದ್ದು ನಾನು. ಹಾಗೆ ಕೇಕ್ ಸ್ಮ್ಯಾಶ್ ಮಾಡಿಸಿದ್ದು ಕೂಡ ಡ್ರೀಮ್ ಇತ್ತು, ಬಟ್ ನನ್ನ ಮಗಳು ಕೇಕ್ ಸ್ಮ್ಯಾಶ್ಗೆ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ ಎದ್ದು ಹೋಗ್ತಾ ಇದ್ಲು ಆ್ಯಂಡ್ ಅದನ್ನ ಕೇಕ್ನ ಟಚ್ ಮಾಡಿದ್ರೆ ಸಾಕು ಅಳ್ತಾ ಇದ್ಲು, ಏನೋ ಆಗಿಬಿಟ್ಟಿದೆ ನನ್ನ ಕೈಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕೇಕ್ನ ಹೇಗೆ ಮಾಡಿಸಿದ್ನೋ ಹಾಗೆ ತೊಗೊಬಂದು ಮನೇಲಿ ಇಟ್ಬಿಟ್ಟು ತಿನ್ಕೊಂಡ್ವಿ ನಾವು. ಕೇಕ್ ಏನೂ ಹಾಳೇ ಆಗಲಿಲ್ಲ ಒಂಚೂರು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾನು ಕೂಡ ಫಸ್ಟ್ ಟೈಮು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದು ಕೇಕ್ನ. ಸೊ ಲಾಸ್ಟ್ 6 ಮಂತ್ ಅವಳದು ಶೂಟ್ ಪ್ಲ್ಯಾನ್ ಮಾಡಿದಾಗ್ಲೂ ನಾನು ಇನ್ಸ್ಟಾಗ್ರಾಮಲ್ಲೇ ಚೆಕ್ ಮಾಡಿಬಿಟ್ಟು ತರಿಸಿದ್ದು. ಸೊ ಈ ಸಲನೂ ಅಷ್ಟೇನೆ ಅಲ್ಲೇ ತರಿಸ್ಕೊಂಡಿದ್ದು, ಬಟ್ ಬೇರೆಯವ್ರ ಹತ್ರ ದಿ ಬೇಕರ್ ಅನ್ನೋ ಒಂದು ಪೇಜಿಂದ ನಾನು ತರಿಸಿದ್ದು. ಸೊ ಸಿಕ್ಕಾಬಡೆ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಪಾಪುಗೆ ಅಂತ ಹೇಳಿ ಹೈಜೀನ್ ಇರಬೇಕು, ಹಾಗೆ ನಮಗೆ ಯಾವ ಥರ ಹೇಳ್ತೀವೋ ಆ ಥರ ಅವರು ಮಾಡಿಕೊಡೋ ಥರ ಇರಬೇಕು, ರೆಸ್ಪಾನ್ಸ್ ಇರಬೇಕು. ನಾನು ಎಸೆನ್ಸಿಗೆ ಹೋಗಿದ್ದೆ, ಮತ್ತು ಕಾಂತಿ ಸ್ವೀಟ್ಸ್, ಹಾಗೆ ಜಸ್ಟ್ ಬೇಕ್ ಎಲ್ಲ ಕಡೆನೂ ಹೋದೆ. ಬಟ್ ನನಗೆ ಯಾಕೋ ಇವ್ರ ಹತ್ರ ಮಾತಾಡಿದಾಗ, ಅಂದರೆ ದಿ ಬೇಕರ್ ಇದ್ದಾರಲ್ವ, ಸೊ ಅವ್ರ ಹತ್ರ ನಾನು ಮಾತಾಡಿದಾಗ ನನಗೇನೋ ಕಂಫರ್ಟ್ ಅಂತ ಅನ್ನಿಸ್ತು. ಓಕೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ಒಂದು ಫೀಲ್ ಬಂತು. ಅದಕ್ಕಾಗಿ ನಾನು ಅವ್ರ ಹತ್ರನೇ ತರಿಸಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೀವು ಯಾರಾದರೂ ಮಾಡಿಸ್ಬೇಕು ಅಂತ ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಅದು ಆ್ಯನಿವರ್ಸರಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಗ್ಯಾಪ್ ಇತ್ತು, ಒಂದು 3-4 ಡೇಸ್ ಆದಮೇಲೆ ಸಕಲೇಶ್ಪುರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲ್ಲ ಈ ಟೈಮಲ್ಲಿ ಅಂತ ಹೇಳಿಬಿಟ್ಟು, ಸೊ ಬೇಡ ಅಟ್ಲೀಸ್ಟ್ 1 ಡೇ ಟ್ರಿಪ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಂಗಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಏಷ್ಯಾ ಮಾಲ್ನ ನೋಡಿರಲಿಲ್ಲ, ಮಾಲ್ ಆಫ್ ಏಷ್ಯಾನ. ಸೊ ಅಲ್ಲಿಗೆ ಹೋಗ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಎರಡೂ ಮಿಸ್ ಆಗಿಬಿಡುತ್ತೆ ನನಗಂತೂ, ಯಾವ್ದು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಸೊ ಅದಾದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ನೆಲ್ಲ ಸ್ಪೆಂಡ್ ಮಾಡಿಕೊಂಡು ನಾವು, ಯಾಕಂದರೆ ಪಾಪುಗೆ, ನನ್ನ ಮಗಳಿಗೆ ಎಸ್ಪೆಷಲಿ ಈ ಥರ ನೇಚರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವಳಿಗೆ ಜನ ಇರೋ ಕಡೆ ಅವಳಿಗೆ ಅಷ್ಟು ಲೈಕ್ ಆಗಲ್ಲ, ಈ ಥರ ನೇಚರ್ ಮಧ್ಯೆ ಇರೋದಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕಾಗಿ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ. ಬೇಡ, ಮಾಲಲ್ಲೇ ಹೋಗ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಕ್ಕತ್ತಾಗಿತ್ತು ಮಾತ್ರ ಮಾಲಲ್ಲಿ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ, ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತೀನಿ ಮಾಲಲ್ಲಿ, ಓಕೆನಾ. ಆ್ಯಂಡ್ ಹರಿ ನನಗೆ ಅಂತ ಹೇಳಿಬಿಟ್ಟು ನನ್ನ ಒಂದು ಡ್ರೀಮ್ ರಿಂಗ್ನ ಗಿಫ್ಟ್ ಮಾಡಿದ್ದಾನೆ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಆಯಿತಾ. ಹಾಗೆ ಪ್ರೈಸ್, ಗ್ರಾಮ್ ಅದೆಲ್ಲ ನಾನು ಯಾವುದ್ರಲ್ಲೂ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ನೋಡಿ ಇಷ್ಟ ಆಗುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಡ್ರೀಮ್ ರಿಂಗ್ ಆಗಿತ್ತದು. ಸೊ ಹಾಗಾಗಿ ನಾನು ಅದನ್ನೇ ಆ್ಯನಿವರ್ಸರಿಗೆ ಅಂತ ಹೇಳಿಬಿಟ್ಟು ತೊಗೊಂಡೆ. ಹಾಗೆ ಫೋಟೋಗ್ರಾಫರ್ದು ಎಷ್ಟಾಯಿತು, ನೀವು ಸ್ಟೋರಲ್ಲೆಲ್ಲ ಎಷ್ಟು ಪೇ ಮಾಡ್ತೀರಾ ಶೂಟ್ ಮಾಡೋದಕ್ಕೆ ಎಲ್ಲನೂ ನನ್ನ ಹಾಕಿದಾಗ ಕೇಳ್ತಾ ಇರ್ತೀರ. ಸೊ ಫೋಟೋಗ್ರಾಫರ್ದು ಇಷ್ಟು ಅಂತ ಹೇಳೋಕ್ಕಾಗಲ್ಲ ಆಯಿತಾ, ಅವ್ರದ್ದು ಥೀಮ್ ವೈಸು ಅವ್ರದ್ದು ಅಮೌಂಟ್ ಇರುತ್ತೆ. ಬಟ್ ನಾನು ಫಸ್ಟಿಂದ ನಾನು ಶೂಟ್ ಮಾಡಿಸಿರೋದು 1 to 3 ಕ್ರಿಯೇಟರ್. ಸೊ ಅವ್ರನ್ನ ಬಿಟ್ಟು ನನಗೆ ಬೇರೆಯವ್ರ ಹತ್ರ ಮಾಡಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಅವ್ರ ಹತ್ರನೇ ಶೂಟ್ ಮಾಡಿಸ್ತೀನಿ. ಅವ್ರಿಗೆ 4 ಥೀಮ್ಗೆ 1 ಚಾರ್ಜಸ್ ಇರುತ್ತೆ, 2 ಥೀಮ್ಗೆ 1 ಚಾರ್ಜಸ್ ಇರುತ್ತೆ. ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ನೀವು ಮಾತಾಡಿ ಆಯಿತಾ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ. ಹಾಗೆ ಸ್ಟೋರಲ್ಲೂ ಅಷ್ಟೇನೆ 1 ಥೀಮ್ಗೆ ನಾನು 750-800 ರೂಪೀಸ್ ಏನೋ ಪೇ ಮಾಡಿದ್ದೆ ಅನಿಸುತ್ತೆ.
ಅದು ಒಂದೊಂದು ಮೇ ಬಿ ಒಂದೊಂದು ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನನಗೆ ಅಲ್ಲಿ ಹನಿಗೆ ಡ್ರೆಸ್ ಚೆಕ್ ಮಾಡಿದೆ, ಯಾವುದೂ ಸರಿ ಹೋಗಲಿಲ್ಲ. ಸೊ ನಾನೇ ಡ್ರೆಸ್ನ ತೊಗೊಂಡೋಗ್ಬಿಟ್ಟಿದ್ದೆ, ಒಂದು ಜೀನ್ಸು ಮತ್ತು ಟಿ ಶರ್ಟ್ ಥರ ತೊಗೊಂಡೋಗಿದ್ದೆ. ಸೊ ಅದನ್ನೇ ಹಾಕ್ಬಿಟ್ಟು ನಾನು ಶೂಟ್ನ ಮಾಡಿಸಿದ್ದು. ಸೊ ಹಾಗೆ ನಾನು ರೆಂಟಿಗೆ ತೊಗೊಂಬಂದಿದ್ದು ಪ್ರಾಪ್ಸು ಅಷ್ಟೇ. ಓಕೆ, ತುಂಬ ಏನು ಕಾಸ್ಟ್ಲಿ ಅಂತಲೂ ಹೇಳೋಕ್ಕಾಗಲ್ಲ, ಅಂತೇಳಿ ತುಂಬ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ, ಮಿಡ್ಲ್ ರೇಂಜ್ ಇದೆ ಆಯಿತಾ. ಸೊ ಯಾವುದೂ ಕೂಡ ಏನು ಹೆವಿ ಎಲ್ಲ ಕಾಸ್ಟ್ಲಿ ಇಲ್ಲ, ಒಂದು ಓಕೆ ರೇಂಜ್ ಅನ್ನೋ ಥರನೇ ನಾನು ಕೂಡ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿಸ್ಕೊಂಡಿದ್ದು. ಸೊ ಕೇಕ್ ಸ್ಮ್ಯಾಶಿಗೆ ಕಾಸ್ಟ್ಯೂಮ್ ನಾನು ಅಲ್ಲೇ ಹ್ಯಾಂಡಿ ಮಂಡಿ ಸ್ಟೋರಲ್ಲಿ ತೊಗೊಂಬಂದಿದ್ದೆ, ನಾನು ಯೂಸ್ ಮಾಡಿದ್ದು. ಇನ್ನು ಇಂಡೋರ್ ಶೂಟ್ಗೆ ನಂದು ಓನ್ ಪ್ರಾಪ್ಸ್ ಪಾಪುಗೆ ನಮ್ಮದು ಆ್ಯನಿವರ್ಸರಿ ದಿನ ಅವಳಿಗೆ ಹಾಕೋಣ, ನೈಟ್ ಡಿನ್ನರ್ ಹೋಗ್ತೀವಲ್ಲ, ಸೊ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಂಗೆ ಅಲ್ಲಿ ಯಾವುದೂ ಸೆಟ್ ಆಗದೆ ಇರೋ ರೀಸನ್ಗೆ ನಾನು ತೊಗೊಂಡೋಗಿ ಡ್ರೆಸ್ನೇ ಹಾಕಬೇಕಾಯಿತು. ಹಾಗೆ ಕೇಕು ಅಷ್ಟೇನೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೀರಿಯಸ್ಲಿ ನಾನಂತೂ ಹೈಲಿ ಪ್ರಿಫೇರ್ ಮಾಡ್ತೀನಿ. ಅಲ್ಲಿ ನೀವು ಆರಾಮ್ಸೆ ಕೇಕ್ನ ಅವ್ರ ಹತ್ರ ಮಾಡಿಸ್ಬೋದು, ಯಾಕಂದರೆ ಅವರು ಮನೇಲೇ ಮಾಡ್ತಾರೆ. ಅವ್ರದ್ದು ಯಾವುದೇ ಥರ ಬೇಕ್ರಿ ಏನೂ ಇಲ್ಲ, ಜಸ್ಟು ಮನೇಲೇ ಮಾಡಿ ನಿಮಗೆ ಡೆಲಿವರಿ ಕೂಡ ಅವರು ಕೊಡ್ತಾರೆ. ಸೊ ಇಷ್ಟು ಕಿಲೋಮೀಟರ್ಗೆ ಫ್ರೀ ಡೆಲಿವರಿ ಇದೆ. ಅದಾದಮೇಲೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಇನ್ ಕೇಸ್ ಲಾಂಗ್ ಇತ್ತು ಅಂತ ಅಂದರೆ, ಆಯಿತಾ. ಸೊ ಅವ್ರ ನಂಬರ್ನೆಲ್ಲ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂತ ಅಂದರೆ. ಫೋಟೋಗ್ರಾಫರ್ ನಮ್ಮದು ಕಾಂಟ್ಯಾಕ್ಟ್ ಇನ್ಸ್ಟಾ ಪೇಜ್ ಎಲ್ಲನೂ ಶೇರ್ ಮಾಡಿರ್ತೀನಿ, ಆಯಿತಾ. ಸೊ ನೋಡಿ, ನನ್ನ ಮಗಳನ್ನ ಹಿಡಿಯೋದು ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಗೊತ್ತಾ. ಈ ಥರ ಓಡ್ತಾ ಇರ್ತಾಳೆ ಸುಮ್ಮನೆ. ಸೊ ಬಟ್ ಕ್ಯೂಟ್ ಅನಿಸುತ್ತೆ ಒಂಥರ ನೋಡೋದಕ್ಕೆ ಚೆಂದ. ಎಕ್ಸ್ಪ್ಲೈನ್ ಮಾಡ, ನಂಗೆ ಗೊತ್ತಿಲ್ಲಲ್ಲ. ಮೆಡಿಸನ್ ಪ್ಲಾಂಟ್ಸು, ಟ್ರೀಸು ಎಲ್ಲನೂ ಇರುತ್ತೆ ಅಲ್ಲ. ನನಗೇನು ಗೊತ್ತಿಲ್ಲ. ಚಿನ್ನ ನೀನು ಕಲ್ಸಕ್ಕಿದೆಯಲ್ಲ, ನೀನು ಹೇಳ್ಕೊಡು, ನಾನು ಕಲ್ತ್ಕೊತೀನಿ. ಅರ್ಧ ಏಜ್ ಆಲೇ ಮುಗೀತು ಚಿನ್ನ. ಇನ್ನು ಕರೆಕ್ಟಾಗಿ 30 years ಆಗಿಲ್ಲ ಚಿನ್ನ ಇಬ್ಬರಿಗೆ. ಮ್ಯಾಕ್ಸಿಮಮ್ ಒಂದು 55-60 years ಅಲ್ವಾ? ಅಲ್ಲ ನಾವು ಅನ್ಕೊಳ್ಳೋದಷ್ಟೇ. ನಾವು ಅನ್ಕೊಳ್ಳೋದಷ್ಟೇ ಚಿನ್ನ. ಬಟ್ ಅಷ್ಟು ಏಜ್ ಇದೆಯೋ ಇಲ್ವಾ ನಮಗೆ ಗೊತ್ತಿಲ್ಲಲ್ಲ ಅಲ್ವಾ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀನಂತೂ ಅಲ್ವಾ. ಯಪ್ಪ ಅಲ್ಲಿ ಚಿನಿ ಪಿಜ್ಜಾನಿದೆ ಮುಂದೆ ನೋಡು. ಏನು ಗೊತ್ತಾ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಬೇಕು ನಾನು ಸ್ಕಿನ್ ಡಾಕ್ಟರ್ ಹತ್ರ. ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿದೆ ಸ್ಕಿನ್ನು. ಪಾಪು ಹುಟ್ಟಿದ ಮೇಲೆ ಹರಿ ಹೋಗ್ಬೇಡ ಅಂತ ಹೇಳ್ತಾನೆ. ಯಾಕೆ ಚಿನ್ನ ದುಡ್ಡು ಖರ್ಚಾಗುತ್ತೆ ಅಂತಾನೆ. ಇಲ್ಲ ತೋರಿಸಿ 5 times ತೋರಿಸಿರ್ಬೋದು. ಬಟ್ ಏನು ವರ್ಕ್ ಆಗಿಲ್ಲ ನನಗೆ, ಅದಕ್ಕೆ ಬೇಡ ಅಂತ ಹೇಳ್ತಾನೆ. ಬಟ್ ಆದರೆ ಹೆಣ್ಮಕ್ಳಿಗೆ ಏನೋ ಒಂದು ಆಸೆ, ಇನ್ನೊಬ್ರ ಹತ್ರ ತೋರಿಸಿದ್ರೆ ಏನಾದರೂ ಚೆನ್ನಾಗಾಗುತ್ತೇನೋ ಅನ್ನೋ ಥರ ನನಗೂ ಹಾಗೇನೆ. ಸೊ ಸಕಲೇಶ್ಪುರಕ್ಕೆ ಪ್ಲ್ಯಾನ್ ಮಾಡಿ ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಿ. ಏಷ್ಯಾ ಮಾಲಲ್ಲೇನೋ ಲೈಟ್ ಶೋ ಇದೆಯಂತೆ, ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಸೊ ಆ್ಯನಿವರ್ಸರಿದು ಇದು ಎಲ್ಲ ಒಟ್ಟಿಗೆ ಒಂದೇ ಬ್ಲಾಗಲ್ಲಿ ಹಾಕ್ಬಿಡ್ತೀನಿ. ಹಿಂಗೆ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಎಲ್ಲ ಕಾಣಿಸ್ತಾರೆ. ಬಟ್ ಏನು ಗೊತ್ತಾ, ಹಿಂಗೇನಾದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಯಾಕೆ ಹುಡುಗಿ ಫೋನ್ ಹಿಂಗೆ ಇಟ್ಕೊಂಡ್ಬಿಟ್ಟು ಸೆಲ್ಫಿ ತೊಗೋತಾ ಇದೆಯಲ್ಲ ಅಂತ ಅನ್ಕೊತಾರೆ ನೋಡೋದು ಜನ. ಸೊ ಅದಕ್ಕೆ ಸೆಲ್ಫಿಲೇ ವೀಡಿಯೋ ಮಾಡಬೇಕು. ಬಟ್ ಏನು ಗೊತ್ತಾ, 0.5 ಹಾಕ್ಕೊಂಡ್ರೆ ನೀನು ಆರಾಮಾಗಿ ಕಾಣಿಸ್ತೀಯ, ಇಲ್ಲ ಅಂತಂದರೆ ಕಾಣಿಸಲ್ಲ. ಹಾಗೆ ನೋಡಿ, ಇವಾಗ ಯಾರು ನೋಡಿದ್ರೆ ಹಾಗೆ ಅನ್ಕೊತಾರೆ, ಯಾಕೆ ಹಿಂಗೆ ಇಟ್ಕೊಂಡಿದ್ದಲ್ಲ ಫೋನು ಅಂತ. ಎಕ್ಸಾಂಪಲ್ ಕೊಡ್ತಾರೆ, ತಾಳೆ ಮರದಂಗೆ ಉದ್ದ ಬೆಳ್ದಿಯಲ್ಲ ಅಂತ. ಚಿನ್ನ ನಾನು ಕೇಳ್ದಂಗೆ ತಾಳೆ ಮರದಂಗೆ ಉದ್ದ ಬೆಳ್ದಿಯ ಅಂತ ನಾನು ಕೇಳಿಲ್ಲ ಇದುವರೆಗೂ. ಬಟ್ ಕೇಳಿರೋದು ಹೆಂಗೆ ಅಂದರೆ, ಏನು ಅಡಿಕೆ ಮರದಷ್ಟು ಉದ್ದ ಇದೆಯಾ ಅನ್ನೋ ಥರ ಅನ್ನೋದು ಕೇಳಿದ್ದೀನಿ. ಸೊ ಅದು ಎಕ್ಸಾಂಪಲ್. ನೀನೇ ನನಗಿಂತ ಹೈಟ್ ಇದೆಯಲ್ಲ, ಸೊ ಹಿಂಗೆ ನೋಡ್ತೀನಲ್ಲ, ಹಂಗಾಗಿ ಯಾಕೆ ಏನು ಕೇಳ್ತಾರೆ ಎಕ್ಸಾಂಪಲ್ಲು ಅಂದರೆ ಅದು ಅಷ್ಟು ಉದ್ದ ಇರುತ್ತೆ ಅಂತ. ಸರಿ ಏನು ನೋಡೋದು ಏನು ಅಂಥದ್ದಿಲ್ಲ. ಸುಮ್ಮನೆ ಏನಂದರೆ ನಮ್ಮಮ್ಮಂಗೆ ಅಡಿಕೆ ಪಟ್ಟೆ ಬೇಕಂತ. ಅಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಲ್ಲೇ ಕೊಡ್ತಾರಲ್ಲ, ಸಾಕು ಬಿಡು. ಮನೆಗೆ ತೊಗೊಂಬಂದು ಒನ್ ಟೈಮ್ ನಾವೇನಾದರೂ ತಿಂಡಿ ತೊಗೊಂಬಂದ್ರೆ ನಮ್ಮಮ್ಮ 1 ತಿಂಗಳು ಯೂಸ್ ಮಾಡ್ತಾರೆ ಆ ಪ್ಲೇಟ್ನ.
ಈ ಗಿಡ ಕೊಡ್ತಾರೆ ಸುಮ್ಮ. ಹೌದಾ? ಬೇಕಾದರೆ ತಗೊಂಡೋಗಿ ಅದೇ ಇದು ಪರ್ಚೇಸ್. ಅವಳು ಮಾತಾಡಿಸ್ತಾ ಇದ್ದಾಳೆ. ಬಾಯ್. ಎಷ್ಟು ಡ್ಯಾಮೇಜ್ ಆಗಿದೆ. ಪೀಪಲ್ಸ್ ಬೇರೆ ಇರ್ಲಿ. ನಿಮ್ಮಮ್ಮಗೆ ಹೇಳಿದ್ರೆ ಮನೆ ಔಷಧಿ ಕೊಡ್ತಾರೆ. ಅದೇ ಕರೆಕ್ಟ್. ನಾನು ಏನೋ ನೆನ್ಪು ಮಾಡ್ಕೊಂತದ್ದೆ ಹೇಳ್ಬೇಕಂತ. ಬೇವಿನ ಸೊಪ್ಪು ರುಬ್ಬಿ ನಾನು ಮುಖಕ್ಕೆ ಹಚ್ಕೊಳ್ಳೋದು. ಅದು ಓಕೆ. ಇನ್ನೊಂದು ಏನೋ ಏನು ಗೊತ್ತಾ, ಡೆಲಿವರಿದು ಆದಮೇಲೆ ಅಂತ ನೆನಪಾಯ್ತಲ್ಲ, ನೆನ್ಪು ಮಾಡ್ಕೊಂಡೆ. ನನಗೆ ಡೆಲಿವರಿ ಆಗಿದ ತಕ್ಷಣ, ಆಪ್ರೇಷನ್ ಆಗಿದ ತಕ್ಷಣ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅವಾಗ ಏನು ಮಾಡಿದೆ ಚಿನ್ನ ನೀನು? ನೆನ್ಪು ಮಾಡ್ಕೊ, ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಯಾರೂ ಹಂಗೆ ಮಾಡೋದೇ ಇಲ್ಲ. ಸೊ ಅಂಥ ಕೆಲಸ ಮಾಡಿದ್ದಾನೆ. ನೀರು ಬೇಕು ಅಂತ ಅಂದೆ. ನಮಗೆ ಫುಲ್ ಡ್ರೈ ಆಗ್ತಾಯಿತ್ತು ಗಂಟ್ಲೆಲ್ಲ. ನಾನು ಅವಾಗ ಏನು ಕೊಟ್ಟಿದ್ದೆ ನೀನು ನನಗೆ? ತಣ್ಣೀರು ಕುಡಿಸಿದ್ದಾನೆ. ತಣ್ಣೀರು ಕುಡಿಸ್ಬಿಟ್ಟು ಗೊತ್ತಿಲ್ಲ ಅವನಿಗೆ. ಜೀವ ಹೋಗೋಟನ್ನ ಯಾವುದೋ ಒಂದು ನೀರು ಬಾಯಿಗೆ ಬೇಕಲ್ಲ. ಅಲ್ಲ ಬೇಕು, ಓಕೆ, ಬಟ್ ಕೊಡಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕೆ ನಾನು ಅನ್ಕೊತಾ ಇದ್ದೆ ಶೇರ್ ಮಾಡಿ. ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾಡಿದ್ಯಾ ನೋಡು. ಬಟ್ ಆದರೆ ನನಗೆ ಯಾಕೋ ಇವಾಗಲೂ ಅವಳಿಗೆ 1.5 ವರ್ಷ ಆಗ್ತಾ ಬರ್ತಿದೆ. ಯಾಕೋ ತಣ್ಣೀರು ಕುಡಿದ್ರೆ ನಂಗೆ ಬಾಡಿಗೆ ಸೆಟ್ಟೇ ಆಗ್ತಾ ಇಲ್ಲ. ಅದಕ್ಕೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿಯೋದು. ಸುಮ್ಮನೆ ಹೋದ್ರೆ ಕಾಲು ನೋವಾಗುತ್ತೆ. ಹೌದು, ಅದಕ್ಕೆ ನೋಡು ನಾನು ಮಾತಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರೆ ಆರಾಮಾಗಿ ಆರಾಮಾಗಿ ಅಡ್ಡಾಡ್ಬೋದು. ಎಲ್ಲೂ ಇಲ್ಲ, ಸುಮ್ಮನೆ ವಾಕ್. ಏನಂದರೆ ಇದು ಏನಕ್ಕೆ ಬೆಸ್ಟ್ ಅಂತ ಅಂದರೆ, ಪ್ಲ್ಯಾಂಟ್ಸ್ ಎಲ್ಲ ಇದೆ, ಓಕೆ, ನಾವು ತಿಳ್ಕೊಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಈ ವಾಕಿಂಗ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಅಲೆನ್ಸಿನ ವಾಕಿಂಗ್ ಮಾಡೋರಿಗೆ ಬೆಸ್ಟ್. ಬಟ್ ಲೈಟ್ ಶೋ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಈವ್ನಿಂಗ್ ಆದ್ರೇ ಚೆಂದ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ಬ್ಯಾಕ್ಗ್ರೌಂಡ್ ಪಿಂಕ್, ಪರ್ಪಲ್, ಮಸ್ತ್. ಹಲೋ, ಹಾಯ್. ಅಲ್ಲಿ ನೋಡು. ಅಚ್ಚು ಡ್ಯಾನ್ಸಿಗೆ ಜಾಯ್ನ್ ಆಗಿದೆಯಲ್ಲ, ಯಾವ ಸಾಂಗ್ ಅಚ್ಚು? ಹಾಂ, ಹೆಂಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರೋದು ಟೀಚರ್ಸು? ನೋಡು, ಅಲ್ಲಿ ಐಸ್ ಕ್ರೀಮ್ ಹತ್ರನೇ ಹೋಗ್ತಾನೆ. ಚಿನಿ, ನಿಂದು ಕರ್ಕೊಂಡು ಬರ್ಬಾರ್ದು ಚಿನಿ, ನಿನ್ನ ದೊಡ್ಡವಳಾಗೋವರೆಗೂ. ಓಕೆ ಚಿನ್ನ, ವೀಕೆಂಡಲ್ಲಿ ಬಂದಿರೋದಕ್ಕೆ ಇಷ್ಟು ಕ್ರೌಡಲ್ಲ, ಅದಕ್ಕೆ ಭಯ ಆಗುತ್ತೆ. ನನಗೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಗೊತ್ತಾ. ಅಂದರೆ ನಾನು ಯಾವತ್ತೂ ಹೋಗಲೇಬಾರ್ದು ಅವಳನ್ನ ಈ ಏಜಲ್ಲಿ ಕರ್ಕೊಂಡು ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಹೋಗ್ತಾ ಇದ್ದಾರೆ, ಓಕೆ ಕ್ರೌಡ್ ಇದೆ, ಎಲ್ಲ ಒಪ್ಕೊಳ್ಳೋಣ. ಬಟ್ ಅಟ್ಲೀಸ್ಟ್ ಒಂದು ಮಗುನ ಬೀಳಿಸ್ಬಿಟ್ಟು ಅದಕ್ಕೇನಾಗಿದೆ, ಒಂದು ಸಾರಿ ಏನೂ ಇಲ್ಲ ಆಯಿತಾ. ಎಷ್ಟು ಈಸಿಯಾಗಿ ಹಿಂಗೆ ಬೀಳಿಸ್ಬಿಟ್ಟ ಆ ಪಾಪು ಜೋರಾಗಿ ಬಿದ್ದುಬಿಟ್ಲು, ತಲೆಗೆ ನೋವಾಗಿಬಿಡ್ತು ಅವಳಿಗೆ. ಸೊ ಹಾಗೆ ಹೋಗ್ತಾ ಇದ್ದಾರೆ, ಏನು ಒಂದು ಸ್ಮೈಲ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ಳಿಗೆ ಏನು ಒಂಚೂರು ನಾಚಿಕೆ, ಏನೂ ಆಗದೇ ಇಲ್ವೇನೋ ಅಂತ ಅನಿಸ್ಬಿಡ್ತು ನನಗಂತ. ಚಿನ್ನ, ನೀನು ಇವಳು ಬಿದ್ದಿದ್ದನ್ನ ನೋಡಿದರೆ ನಿಜ ಅವನಿಗೆ ಬೈತಾ ಇದ್ದೆ. ಚಿನ್ನ, ನೀನು ಹೆಂಗೆ ಗೊತ್ತಾ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಬರ್ತಾ ಇದ್ದಾರೆ ಓಕೆ, ಬಟ್ ಕೆಳಗೆ ನೋಡಿಲ್ಲ. ಅಟ್ಲೀಸ್ಟ್ ಇವಾಗ ಬಿದ್ದಿದೆ ಮಗು ಅಂದಮೇಲೆ ಅಟ್ಲೀಸ್ಟ್ ಆ ಪಾಪನ ಮಾತಾಡಿಸಿ ಒಂದು ಸಾರಿ ಏನೋ ಬೇಡವಾ? ಅಷ್ಟೊಂದಿದ ಎಷ್ಟು ಜೋರ ಹಿಂದೆ ಫುಲ್ ಹಿಂಗೆ ಡಬ್ಬು ಅಂತ ಅಂದ್ಬಿಟ್ಟು ಅಷ್ಟು ಜೋರಾಗಿ ಬಿದ್ದುಬಿಟ್ಟು. ಸೀರಿಯಸ್ಲಿ ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ಮಾಲಿಗಂತೂ ಬರೋದು. ಮಾಲಿಗೆಲ್ಲ ನಾನು ಹೊರಗಡೆನೇ ಹೋಗಲ್ಲ ಆ್ಯಕ್ಚುಲಿ. ಸ್ವಲ್ಪ ಇವಾಗ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನಾನು ಹೊರಗಡೆ ಹೋಗೋದೇ ಕಮ್ಮಿ ಆಗಿಬಿಟ್ಟಿದೆ. ಆನ್ಲೈನಲ್ಲೇ ಬುಕ್ ಮಾಡ್ತಾ ಇದ್ದೀನಿ ಎಲ್ಲನೂ. ಯಾಕಂದರೆ ಹಿಂಗೆ ಆಡ್ತಾಳೆ ನೋಡಿ. ನಮ್ಮ ಅಚ್ಚು ಬರೀ ಕಾರು ಬೈಕು ಇದನ್ನೇ ಕೊಡಿಸು ಅಂದ್ಬಿಟ್ಟು ಆಟ ಮಾಡ್ತಿರ್ತಾನೆ. ಇವಳು ನೋಡಿದ್ರೆ ಇವಾಗ ಹಿಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಭಯ ಆಗುತ್ತೆ.
ಹಿಂಗೆ ಹಾಡ್ತಾ ಇದ್ದಾಳೆ, ಹೆಂಗೆ ಕರ್ಕೊಂಡು ಬರ್ಬೇಕು ಹೇಳಿ. ಚಿನ್ನಮ್ಮ ಹೋಗೋಣ ಹೋಗೋಣ ಮನೆ ಹೋಗೋಣ, ಬಾಯ್ ಬಾಯ್, ಈ ಕಡೆ ಯಾರು ಇಲ್ಲ, ಈ ಕಡೆ ಹಾಕ್ಬೇಕು. ಬಾಯ್ ಅನಿಮಾ, ಬಾಯ್ ಬಾಯ್. ನೋಡಿ ಹಿಂಗೆ ಆಡೋ ಮಕ್ಕಳನ್ನ ಹೆಂಗೆ ಕರ್ಕೊಂಡು ಬರ್ಬೇಕು ನಾವು ಅಂತ ಸಾಕಾಗೋಗ್ಬಿಟ್ಟಿದೆ. ಏನು ಗೊತ್ತಾ, ವೀಕೆಂಡಲ್ಲಿ ಬಂದಿರೋದ್ರಿಂದ ಭಯ, ಜನ ಜಾಸ್ತಿ ಅಲ್ವಾ, ಹಾಗಾಗಿ ಭಯ ಆಗುತ್ತೆ. ನಾವು ಮಾಲಾ ಫೇಶಿಯಾಗಿ ಬಂದಿರೋದು, ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ, ತುಂಬ ಕ್ರೌಡ್ ಇದೆ. ಅವಳು ಬಿದ್ದಾಗ ಹರಿ ಇರಲಿಲ್ಲ, ಸೊ ಅವನು ಹೊರಗಡೆ ಹೋಗಿದ್ದ, ಬರ್ತೀನಿ ಒಂದು 5 ಮಿನಿಟ್ಸ್ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಅವಳು ಬಿದ್ದಿದ್ದು, ಅದನ್ನೇ ಹೇಳ್ತಾ ಇದ್ದೆ. ಸೀರಿಯಸ್ಲಿ ಹರಿ ಇದ್ದಿದ್ರಂತೂ ನಿಜ ಜಗಳ ಮಾಡಿಬಿಡ್ತಿದ್ದ ಅವನು, ಸುಮ್ಮನೆ ಇರ್ತಿರ್ಲಿಲ್ಲ. ಯಾಕಂದರೆ ಯಾರೇ ಆಗಲಿ, ಇವಾಗ ನಾವೇ ಯಾರಿಗೋ ಹಿಂಗೆ ಬೀಳ್ಸಿರ್ತೀವಿ, ಅವ್ರಿಗೆ ಏನಾಗಿದೆ ಅಂತ ನಿಂತ್ಕೊಂಡಾದರೂ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಒಂದು 5 ನಿಮಿಷ ನೋಡಿದರೆ ಯಾರಿಗೂ ಬೇಜಾರಾಗಲ್ಲ, ಆಯಿತಾ. ಆ ಥರ ಬೀಳಿಸ್ಬಿಟ್ಟು, ಯಾಕಂದರೆ ಚಿಕ್ಕ ಮಗು ಬೇರೆ, ಹಂಗೆ ಬೀಳಿಸ್ಬಿಟ್ಟು ಸ್ಮೈಲ್ ಕೊಟ್ಟು ಹಾಗೆ ಹೋಗ್ತಾ ಇದ್ದಾನೆ ಅವನು. ಎಷ್ಟು ಮನುಷ್ಯತ್ವನೇ ಇಲ್ಲದೆ ಇರೋ ಜನಗಳಿರ್ತಾರಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡ್ತು ನನಗಂತೂ. ಓಕೆ, ಅದಾದಮೇಲೆ ಅವಳಿಗೆ ಒಂದು 1/2 hour ಆಯಿತು ನಾವು ಸಮಾಧಾನ ಮಾಡೋ ಅಷ್ಟರಲ್ಲಿ. ಅದಾದಮೇಲೆ ಮತ್ತೆ ಸ್ಟಾರ್ಟ್, ಮಕ್ಕಳು ಅಂದರೆ ಹಾಗೆ ಅಲ್ಲ, ಮತ್ತೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಾಗೂ ಹಿಂಗೂ ಈವ್ನಿಂಗ್ ಆಗೇ ಹೋಯ್ತು. ನಾವು ಕೂಡ ಸ್ವಲ್ಪ ಲೈಟಾಗೆಲ್ಲ ತಿಂದ್ಕೊಂಡು ಶಾಪಿಂಗ್ ಏನು ಸೀರಿಯಸ್ಲಿ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಕ್ರೌಡ್ ಇತ್ತು ಆಯಿತಾ. ಸೊ ಲೈಟ್ ಶೋ ಹೊರಗಡೆ ಇತ್ತಲ್ವ, ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.